ಇನ್ನು ಬೆಳಗಾವಿಯಲ್ಲಿ ಅಪೆಕ್ಸ್ ಬೀಸ್ ಕಾರ್ಪ್ ಎಎಲ್ಪಿ ಎಂಬ ಖಾಸಗಿ ಫೈನಾನ್ಸ್ ಕಂಪನಿ ತಿಂಗಳಿಗೆ 4% ಬಡ್ಡಿ ನೀಡುವುದಾಗಿ ಆಮಿಷವೊಡ್ಡಿ ವಂಚಿಸಿದೆ. ರೈತರು, ಕೂಲಿ ಕಾರ್ಮಿಕರು, ನಿವೃತ್ತ ಯೋಧರು ಸೇರಿ ಹಲವರು 165 ಕೋಟಿ ಹಣ ಹೂಡಿಕೆ ಮಾಡಿದ್ದಾರೆ. ಆದರೆ ಬೆಳಗಾವಿ ಜಿಲ್ಲಾಡಳಿತ ಅಕ್ರಮ ಫೈನಾನ್ಸ್ ಕಂಪನಿಗಳ ವಿರುದ್ಧ ಕ್ರಮದ ಎಚ್ಚರಿಕೆ ನೀಡ್ತಾ ಇದ್ದಂತೆ ಅಪೆಕ್ಸ್ ಫೈನಾನ್ಸ್ ಕಂಪನಿಯವರು ಬಾಗಿಲು ಮುಚ್ಚಿ ಎಸ್ಕೇಪ್ ಆಗಿದ್ದಾರೆ. ಮಾಲೀಕರಾದ ಕಾಶಿನಾಥ್ ವಾಗ್ಮೋರೆ, ಗಣೇಶ್ ಭಂಡಾರಿ ಪರಾರಿಯಾಗಿದ್ದು, ಹೂಡಿಕೆದಾರರೆಲ್ಲ ಕಂಗಾಲಾಗಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗೆ ದೂರು ನೀಡಿದ್ದು ನ್ಯಾಯ ಕೊಡಿಸುವ ಮನವಿ ಮಾಡಿದ್ದಾರೆ. ಆ್ಯಕ್ಚುಲಿ 2 ದಿವಸದಿಂದ ನಾನು ಟ್ಯಾಲಿ ಮಾಡ್ತಾಯಿದ್ದೆ ಗಣೇಶನ ಕರ್ಕೊಂಡು ಏನೇನು ಆಗಿದೆ ಏನೇನಿಲ್ಲ. ಯಾಕಂದರೆ ಲಾಸ್ಟ್ 1.5 ಮಂತ್ದಿಂದ 1.5 ತಿಂಗಳಿಂದ ಬೆಳಗಾಮಲ್ಲಿ ಸ್ವಲ್ಪ ವಾತಾವರಣ ಸರಿ ಇಲ್ಲ. ಆ ಕಂಪ್ನಿ ರೇಡ್ ಆಯಿತು, ಈ ಕಂಪ್ನಿ ರೇಡ್ ಆಯಿತು, ಇದಾಯಿತು, ಅದು ಎಲ್ಲರಿಗೂ ಗೊತ್ತಿತ್ತು. ಇದು ಕ್ಲಿಯರ್. ಅದಕ್ಕೋಸ್ಕರ ಇನ್ನೂ ನ್ಯೂಸ್ ಬರ್ತಾಯಿತ್ತು, ಇನ್ನೂ 4 ಕಂಪ್ನಿ ಇದೆ, 5 ಕಂಪ್ನಿ ಇದೆ ಅಂತ. ಅದರಲ್ಲೂ ನಮ್ಮದು ಒಂದು ಕಂಪ್ನಿ ಇದೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ,